ಹಾಯ್ ಎವ್ರಿವನ್. ನೋಡಿ ಒಂದು ಇಟಿಯೋಸ್ ಗಾಡಿ. ಸೊ ಇಟಿಯೋಸ್ ಇಟಿಯೋಸ್ ಲಿವಾ ಇಲ್ಲಿ ಫ್ರಂಟ್ ಇಂದ ಸೇಮ್ ಇರ್ತದೆ ನಿಮಗೆ. ಬಟ್ ಈ ಗಾಡಿಗೆ ಒಂದು ಆಡಿಯೋ ಸೆಟಪ್, ಒಂದು ಹೈ ಅಂಡ್ ಆಡಿಯೋ ಸೆಟಪ್, ಒಂದು ಕ್ಲಾರಿಟಿ ಬಗ್ಗೆ, ಒಂದು ಆಡಿಯೋ ಏನು ಅಪ್ಗ್ರೇಡ್ ನಮ್ಮ ಗಾಡಿನಲ್ಲಿ ನಾವು ಚಾಯ್ಸಿಂಗ್ ಮಾಡಿ ಹಾಕ್ತೀನಿ. ಸೊ ಅದಕ್ಕೆ ಏನು ಫಿಟ್ಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಫಿಟ್ ಆಗುತ್ತೆ, ಯಾವ ಕೆಲಸ ಎಲ್ಲಿ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಇಟಿಯೋಸ್ ಲಿವಾ. ಸೊ ಫಸ್ಟ್ ಆಫ್ ಆಲ್ ಇದು ಡೋರ್ ಡ್ಯಾಂಪಿಂಗ್ ನೋಡ್ಬೋದು ನಾವು. ಸ್ವಲ್ಪ ವಿಡಿಯೋ ಲಾಂಗ್ ಆದ್ರೂ ನೋಡಿ, ನಿಮ್ಮದೇ ಬೆನಿಫಿಟ್ಗೆ ಇದು ವಿಡಿಯೋ ನಾವು ಮಾಡೋದು. ಆಡಿಯೋ ಲವರ್ಗೆ ಇದು ಏನೇನು ನಾವು ಫಿಟ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಡೋರ್ ಡ್ಯಾಂಪಿಂಗ್ ನೋಡ್ಬೋದು ಫ್ರಂಟು. ತಿರ್ಗಾ ಸೇಮ್ ಇದೆ. ನೀವು ಬ್ಯಾಕ್ನಲ್ಲಿ ಬಂದರೆ ಬ್ಯಾಕ್ನಲ್ಲಿ ನಿಮಗೆ ಆಪ್ಷನು ಈ ಗಾಡಿನಲ್ಲಿ ಇರಲ್ಲ. ಸೊ ಅದೇ ನಾವು ಡೋರ್ ಪ್ಯಾಡ್ಗೆ ಸ್ಪೀಕರು ಫಿಟ್ ಮಾಡಿದ್ದೀನಿ, ರಿಂಗ್ ಎಲ್ಲ ಫಿಟ್ ಮಾಡಿ ಇದಕ್ಕೂ ಡ್ಯಾಂಪಿಂಗ್ ಮಾಡಿದ್ದೀನಿ. ಇದನ್ನು ಡೋರ್ ಡ್ಯಾಂಪಿಂಗ್ ಆಗಿದೆ. ಸೊ ಫ್ರಂಟ್ ಆ್ಯಂಡ್ ರಿಯರು ಡೋರ್ ಡ್ಯಾಂಪಿಂಗ್ ಆಗಿದೆ. ಸೊ ಒಳಗಡೆ ಬಂದರೆ ನೀವು ಮಿಡ್ಡು ಇದು ಪೋಲ್ ಸ್ಪೀಕರ್ ಇದೆಯಲ್ಲ, ಸೊ ಈ ಪೋಲ್ ಸ್ಪೀಕರನ್ನು ನಾವು 3-ವೇ ಸೆಟಪ್ ಮಾಡಿ ಇದಕ್ಕೆ ಪೋಲ್ದು ಫಿಟ್ ಮಾಡಿದ್ದೀನಿ. ಈ ಪೋಲನ್ನು ಫಿನಿಶಿಂಗ್ ನೀವು ನೋಡ್ಬೋದು. ಒಂದು ರೈಟು, ಒಂದು ಲೆಫ್ಟ್ ಪೋಲ್, ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಂದರೆ ಸಿಸ್ಟಮ್, ಒಂದು ಆ್ಯಂಡ್ರಾಯ್ಡ್ ಬೇಸಿಕ್ ಸಿಸ್ಟಮ್ ಇತ್ತು. ಇದು ಹೈ ಎಂಡ್ ಸಿಸ್ಟಮ್ ಆದ್ರೂ ಬೇರೆ ಸೆಟಪ್ಪು, ಆ್ಯಂಡ್ರಾಯ್ಡ್ ಸಿಸ್ಟಮ್ ಆದ್ರೂ ಬೇರೆ ಸೆಟಪ್. ಸೊ ನಾವು ಆ್ಯಂಡ್ರಾಯ್ಡ್ ಮಾಮೂಲಿ ಸಿಸ್ಟಮ್ನಲ್ಲಿನೇ ಔಟ್ಪುಟ್ ಹೆಂಗೆ ಬರ್ತದೆ ಅಂತ ನೋಡೋಕ್ಕೆ ಇದು ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ನಲ್ಲಿನೇ ಫಿಟ್ ಮಾಡಿದ್ದೀನಿ. ಸೊ ಈ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆಲ್ಲ ಸ್ಪೀಕರ್ ಪವರ್ಫುಲ್ ನಡೆಯೋಕ್ಕೆ ಏನಾದರೆ ಹಿಂದ್ಗಡೆ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಒಂದು ಮಿಡ್ ಬಾಸ್ ನೋಡ್ಕೊಳ್ಳಿ ನೀವು. ಈ ಫಿಟ್ಟಿಂಗ್ ನೋಡ್ಕೊಳ್ಳಿ, ಈ ಫಿಟ್ಟಿಂಗ್ ನೋಡ್ಕೊಳ್ಳಿ. ಸ್ಟೇರಿಂಗ್ ನೀವು ಮರ್ತಕ್ಬಿಟ್ಟೆ, ಸ್ಟೇರಿಂಗು ನಾವು ಚೇಂಜ್ ಮಾಡಿದ್ದೀನಿ. ಆಟೋ ಫೋಲ್ಡ್ ಮಿರರು ಇದಕ್ಕೆ ಹಾಕಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ ಒಂದು. ಸೊ ಇದು ಡೋರ್ ಡ್ಯಾಂಪಿಂಗ್ ಐತಿ. ಇವಾಗ ಹಿಂಗಡೆ ಹಂಗೆ ನೀವು ಬಂದರೆ ಸೆಟಪ್ ಇದು ಆಲ್ಪೆನ್ದು ಫ್ರಂಟ್ ಆ್ಯಂಡ್ ರಿಯರು OXL ಕಾಂಪೋನೆಂಟ್. ತಿರ್ಗಾ ಅಲ್ಲಿ ಬಂದರೆ ನಿಮಗೆ ರಿಕಾಯಿಲ್ ಅಂತ ಒಂದು ಬ್ರ್ಯಾಂಡ್ ಬಂದಿದೆ. ಸೊ ಈ ರಿಕಾಯಿಲ್ನಲ್ಲಿ ನಾವು ಅದಕ್ಕೆ ನಾವು ಇದು ಮಾಡಿದ್ದೀನಿ. ಸೊ ಏನಂದರೆ ಇವ್ರಿಗೆ ಫಿಟ್ ಮಾಡಿದ್ದೀನಿ ಸೀಟ್ ಡಿವೈಸ್ಮೆಂಟ್. ಇದಕ್ಕೆ ಫಿಟ್ಟಿಂಗ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಫಿಟ್ಟಿಂಗ್ ಎಲ್ಲ ಈ ಥರ ಆಂಪ್ಲಿಫೈರ್ ಆಗಿದೆ. ಆಂಪ್ಲಿಫೈರ್ ಫಿಟ್ಟಿಂಗ್ ನಿಮಗೆ ಇದು ಯಾವ ಥರ ಆಗಿದೆ ಅದನ್ನು ತೋರಿಸ್ಕೊಡ್ತೀನಿ, ನೋಡ್ಬೋದು. ಇದು ಆಂಪ್ಲಿಫೈರ್ ನೋಡ್ಬೋದು ನೀವು, ಈ ಥರ ಫಿಟ್ಟಿಂಗ್ ಆಗಿ. ಇದು DSP, ಇದು 8 ಚಾನಲ್ ಒಂದು ಬರ್ತದೆ, 6 ಚಾನಲ್ ಒಂದು ಬರ್ತದೆ. ಸೊ 6 ಚಾನಲ್ ಇಲ್ಲಿ ಯೂಸ್ ಆಗಿದೆ ನೋಡ್ಬೋದು. 1 2 3 4 ಅಂದರೆ 4 8 ಚಾನಲ್. ಸೊ ಇನ್ನೊಂದು ಚಾನಲ್ ನಿಮಗೆ ಮಿಕ್ಕಿದೆ. ಸೊ 8 ಚಾನಲ್ DSP ಫಿಟ್ ಆಗಿದೆ. ಅದೇ ಬ್ರ್ಯಾಂಡ್ ಇದರಲ್ಲಿ ನಿಮಗೆ 4 ಚಾನಲ್ ಒಂದು ಫಿಟ್ ಆಗಿದೆ. ತಿರ್ಗಾ ಸೇಮ್ ಇನ್ನೊಂದು 4 ಚಾನಲ್ ಒಂದು ಫಿಟ್ ಆಗಿದೆ. ಸೊ ಇದೆಲ್ಲ ನಡೆಯೋಕ್ಕೆ ಫ್ಯೂಸ್ ನಾವು ಇಲ್ಲೇ ಮಾಡಿದ್ದೀನಿ. ಸೊ ಫ್ಯೂಸ್ ಬ್ಯಾಟ್ರಿ ಹತ್ರ ಹಾಕಿಲ್ಲ ನಾವು, ಫ್ಯೂಸು ನಾವು ಇಲ್ಲೇ ನಿಮಗೆ ಫಿಟ್ ಮಾಡಿದ್ದೀನಿ. ಸೊ ಇದೆಲ್ಲ ಫಿಟ್ ಮಾಡೋಕ್ಕೆ ಒಂದು ಫ್ಲ್ಯಾಂಗ್ ಒಂದು ಫಿಟ್ ಮಾಡಿ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ವೈರಿಂಗು ನಿಮಗೆ ಕಾಟನ್ ಟೈಪ್ ಯೂಸ್ ಮಾಡಿರೋದು ನಿಮಗೆ ತೋರ್ಸೋಕ್ಕೇನೆ ಅಂತ ಇದೆ. ವೈರಿಂಗ್ ಎಲ್ಲ ಹಾಕಿದ್ದೀನಿ. ಇಲ್ಲಿನೂ ಕಾಟನ್ ಟೈಪ್ ಯೂಸ್ ಆಗಿದೆ. ಪ್ಲಸ್ ಇದರಲ್ಲಿ ಫ್ಯೂಸ್ ಬಾಕ್ಸ್ನಲ್ಲಿ ಬಂದ್ಬಿಟ್ಟು ನಿಮಗೆ ಈ ಫಿನಿಶಿಂಗು ಒಂದೇ ಫ್ಯೂಸ್ ಬಾಕ್ಸ್ನಲ್ಲಿ ನಿಮಗೆ ಪ್ಲಸ್ ಮೈನಸ್ಸು ಔಟ್ಪುಟ್ ನಿಮಗೆ ಸಿಗಲ್ಲತ್ತೆ. ಸೊ ಈ ಔಟ್ಪುಟ್ನ ಬಗ್ಗೆ ನೀವು ನೋಡ್ರೆ ಈ ಥರ ಒಂದು ಸೆಟಪ್ ನಿಮಗೆ ಪೂರ್ತಿ ಇದೆ. ಈ ಸೆಟಪ್ 10 ಇಂಚ್ ಬೇಕಂದರೆ 10 ಇಂಚ್ ಸೂಪರ್ ಆಗ್ಬೋದು, ನೀವು 12 ಇಂಚ್ ಬೇಕಂದರೆ 12 ಇಂಚ್ ಸಬ್ ಊಫರ್ ಆಗ್ಬೋದು. ಸೊ ಇದೆಲ್ಲ ಫಿಟ್ಟಿಂಗ್ ಆಗಿದೆ. ಈ ಸೆಟಪ್ ಇದರಲ್ಲಿ ಫಿಟ್ಟಿಂಗ್ ಆಗಿದೆ. ಫ್ಯೂಸ್ ಬಾಕ್ಸ್ ಇದು DSP, ಇದು ವೋಕಲ್ ಸ್ಪೀಕರು. ಸೊ ಆ ಥರ ಎಲ್ಲ ಇದು ಒಂದು ಸೆಟಪ್ಪು 4 ಐಟಮು, ಒಂದು ರೀಕಾಲ್ದು ಇನ್ಸ್ಟಾಲೇಷನ್ ಆಗಿದೆ. ಸೊ ಇಲ್ಲಿ ಬಂದರೆ ನೀವು ಆಲ್ಪೆನ್ದು ಸ್ಪೀಕರ್ ಇದರಲ್ಲಿ ಫ್ರಂಟ್ ಆ್ಯಂಡ್ ರಿಯರು ಸ್ಪೀಕರ್ ಫಿಟ್ ಆಗಿದೆ. ಫ್ರಂಟ್ ಕಾಂಪೋನೆಂಟ್ ಹಿಂಗಡೆ OXL. ಈ ಫಿಟ್ಟಿಂಗು ನೀವು ಲುಕ್ ನೋಡ್ರೇ ನಿಮಗೆ ಗೊತ್ತಾಗುತ್ತೆ. ಈ ಡೋರ್ ಪ್ಯಾಡ್ನಲ್ಲಿ ನೋಡ್ಬೋದು. ತಿರ್ಗಾ ಇಲ್ಲಿ ಬಂದರೆ ನೀವು ಈ ಡೋರ್ ಪ್ಯಾಡನ್ನು ನೋಡ್ಬೋದು. ಫಿಟ್ಟಿಂಗ್ ಮಾಡೋಕ್ಕೆ ನಾವು ಈ ಹೆವಿ ಸ್ಪೀಕರ್ ಇದಕ್ಕೆ ಹಾಕೋಕ್ಕೆ ಲಬ್ಬರು, ಈ ವಾಟರ್ ಗಾರ್ಡು, ತಿರ್ಗಾ ಇಲ್ಲಿ ಬಂದರೆ ನಿಮಗೆ ರಿಂಗು, ಈ ಥರ ಹಾಕಿ ನಾವು ಇದಕ್ಕೆ ನೀಟ್ ಆ್ಯಂಡ್ ಕ್ಲೀನು ಫಿಟ್ ಆಗಿದೆ ಸ್ಪೀಕರ್. ಇದೇ ಸ್ಪೀಕರ್ ಸೇಮ್ ಸೆಟಪ್ ನಿಮಗೆ ಇಲ್ಲಿ ಪೋಲ್ನಲ್ಲಿ 2 ಟ್ರೈ ಇದೆ, 1 ಮೀಟ್ರ್ ಇದೆ. ಸೊ ಇದು ಔಟ್ಪುಟೇ ನಿಮಗೆ ಒಂಥರ ನಿಮಗೆ ಕಾಣಿಸುತ್ತೆ. ಇದು ನಾರ್ಮಲ್ಲು ಸ್ಪೀಕರ್ ಥರ ಇಲ್ಲ, ಇದು ಔಟ್ಪುಟೇ ಬೇರೆ ಥರ ಇದೆ. ಸೊ ಇದು ಔಟ್ಪುಟ್ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು.
ಇದ್ರದ್ದು ನಾನು ಮಾಡಿ ನಿಮಗೆ ಔಟ್ಪುಟ್ ಒಂದು ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು. ಇದರಲ್ಲಿ ಇದ್ದಿದ್ದು ಹಳೆ ಐಟಮ್ ಎಲ್ಲ ತೆಗ್ದಿದ್ದೀನಿ. ಸೊ ಸ್ಟೀರಿಂಗ್ ಇದಕ್ಕೆ ನಾವು ಚೇಂಜ್ ಮಾಡಿದ್ದೀನಿ. ಸ್ಟೇರಿಂಗ್ ಆಗದನ್ನು ಸ್ಟೇರಿಂಗ್ ಕಂಟ್ರೋಲ್ ವರ್ಕಿಂಗ್ ಆಗೋ ಥರನೇ ನಾವು ಇದಕ್ಕೆ ಫಿಟ್ ಮಾಡಿರೋದು. ಸೊ ಇದಕ್ಕೆ ಬೇಸು ಕಡಿಮೆ ಜಾಸ್ತಿ ಮಾಡಿರೋದು ನಾವು ಇಲ್ಲಿ ಒಂದು ಊಫರ್ ಕಂಟ್ರೋಲನ್ನು ಇದಕ್ಕೆ ಇಲ್ಲಿ ಫಿಟ್ ಮಾಡಿದ್ದೀನಿ. ಬೇಸ್ ನಿಮಗೆ ಬೇಡ ಅಂದರೆ ಕಮ್ಮಿ ಮಾಡ್ಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಬೋದು. ಜಸ್ಟ್ ಸ್ಪೀಕರ್ ಬೇಕಂದರೆ ಸ್ಪೀಕರು ನೀವು ಫಿಟ್ ಮಾಡ್ಬೋದು. ಇಲ್ಲಿ ಒಂದಿನ ನೋಡೋಣ. ಇನ್ನು ನಿಮಗೆ ಒಂದು ಔಟ್ಪುಟ್ ಹಾಕಿ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ. ಇಲ್ಲಿಂದ ವರ್ಕಿಂಗು ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ದು ಸಿಗುತ್ತೆ. ಪಾರ್ಕಿಂಗ್ ಆನ್ ಮಾಡೋ ನಿಮಗೆ ಲೈಟು ಸಿಗುತ್ತೆ. ಸಿಗ್ನಲ್ ಸೊ ಇದಕ್ಕೆ ನಾವು ಫಿಟ್ ಮಾಡೋಕ್ಕೇನೆ ಒಂದು ತೋರಿಸೋದಿಂಗೆ ಮಾಡಿ ಫಿಟ್ ಮಾಡಿರೋದು. ಒಂದು DSP, ಒಂದು 4 ಚಾನಲ್ ಆಂಪ್ಲಿಫೈರು, ಇನ್ನೊಂದು 4 ಚಾನಲ್ ಆಂಪ್ಲಿಫೈರು, ಒಂದು ಮಿಡ್ ರೇಂಜು. ಏನಕ್ಕೆ ಫಿಟ್ ಮಾಡಿರೋ ಅಂತ ಫ್ರಂಟ್ ಇಮೇಜ್ ಇದೆ ಅಲ್ಲ, ಒಂದು ಹೋಮ್ ಥಿಯೇಟರ್ ಫೀಲಿಂಗ್ ನಮಗೆ ಬೇಕು ಅಂತ ನಾವು ಫಿಟ್ ಮಾಡಿರೋದು. ಯಾವುದಕ್ಕೆ? ಈ ಸ್ಪೀಕರ್ ಫ್ರಂಟ್ ವೋಕಲ್ ಇದೆ ಅಲ್ಲ, ಅದೊಂದು ಮಿಡ್ ರೇಂಜ್ ಬರ್ತದೆ. ಸೊ ಅದೇ ಕಂಫರ್ಟ್ನಲ್ಲಿ ನಿಮಗೆ ಇಲ್ಲಾಗದೆ ನಿಮಗೆ ಟೂಟ್ರ್. ಸೊ ಟೂಟ್ರ್ ಇದು ಚಿಲ್ಲಿಂಗ್ ಬರ್ತದೆ. ಸೇಮ್ ನಿಮಗೆ ಇದೇ ಕಂಫರ್ಟ್ನಲ್ಲಿ ನಿಮಗೆ ಇಲ್ಲಿ ಸ್ಪೀಕರ್ ಈ ಥರ ಫಿಟ್ ಆಗುತ್ತೆ. ಸೊ ಒಂದು 3 ವೇ ಸೆಟಪ್ ನಾವು ಇದಕ್ಕೆ ಮಾಡಿದ್ದೀನಿ. ಹಿಂದ್ಗಡೆ ಕೋಎಕ್ಸೆಲ್ ಸೆಟಪ್ ಆಗಿದೆ, ಒಂದು 4 ಚಾನಲ್ ರನ್ ಆಗಿದೆ ಇದಕ್ಕೆ. ತಿರ್ಗಾ ಇದು ಬಂದ್ಬಿಟ್ಟು ನಿಮಗೆ ಟೂಟ್ರ್ ಡೈರೆಕ್ಟ್ DSPಗೆ ನಾವು ಅಟ್ಯಾಚ್ ಮಾಡಿದ್ದೀನಿ. ಸೊ ಆ ಈ ಥರ ಒಂದು ಏನೇನು ಕೊಡಬೇಕು ಅಂತ ಆ ರೀತಿ 4 ಚಾನಲ್ ನಾವು ಹಾಕಿದ್ದೀನಿ. ಒಂದು 4 ಚಾನಲ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಕಾಂಪೋನೆಂಟ್ ಹಿಂದ್ಗಡೆ ಇದಕ್ಕೆ ಊಫರ್ಗೆ ಹೋಗಿದೆ. ಇನ್ನೊಂದು 4 ಚಾನಲ್ ಬಂದ್ಬಿಟ್ಟು ನಿಮಗೆ ಹಿಂದ್ಗಡೆ ಸ್ಪೀಕರು ಮಿಡ್ ರೇಂಜ್ಗೆ ಹೋಗಿದೆ. ಸೊ ಟೂಟ್ರ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟು DSPಗೆ ನಾವು ಕನೆಕ್ಷನ್ ಮಾಡಿದ್ದೀವಿ. ಸೊ ಈ ರೀತಿ ನಿಮಗೆ ಒಂದು ಸೆಟಪ್ ಬೇಕಾದರೆ ನೀಟ್ ಆ್ಯಂಡ್ ಕ್ಲೀನ್. ಡ್ಯಾಂಪಿಂಗ್ ಕೆಲಸ ನೋಡ್ಬೋದು ಸರ್ ನೀವು, ಡ್ಯಾಂಪಿಂಗ್ ಯಾವ ಥರ ಇದೆ ಅಂತ ಈ ಕೆಲಸ ನೋಡ್ಬೋದು. ಸ್ಪೀಕರ್ ಬ್ರ್ಯಾಂಡ್ ಬೇಜಾನ್ ಸಿಗುತ್ತೆ ನಿಮಗೆ, ಡ್ಯಾಂಪಿಂಗ್ ಬ್ರ್ಯಾಂಡ್ ಬೇಜಾನ್ ಸಿಗುತ್ತೆ. ಡಿಪೆಂಡ್ ಆನ್ ಕಸ್ಟಮರ್ ಯೂಸಿಂಗ್ ಮೇಲೆ, ಅವ್ರ ಬಜೆಟ್ ಮೇಲೆ. ಸೊ ನಿಮಗೆ ಯಾವ ಥರ ಏನು ಫೀಲಿಂಗ್ ಬೇಕು, ಇದು ಹೈ ಎಂಡ್ ಫಿಟ್ಟಿಂಗ್ ಬೇಕಾ, ಇಲ್ಲ ಒಂದು ನಾರ್ಮಲ್ ಸಿಸ್ಟಮ್ ಸ್ಪೀಕರ್ ಬೇಕಾ, ಇಲ್ಲ ಒಂದು 3 ವೇ ಸೆಟಪ್ ಬೇಕಾ, ಇಲ್ಲ ಒಂದು 2 ಚಾನಲ್ ಆಂಪ್ಲಿಫೈರ್, ಫ್ರಂಟ್ ಕಾಂಪೋನೆಂಟ್, ಹಿಂದ್ಗಡೆ ಕೋಎಕ್ಸೆಲ್, ಒಂದು ಆಂಪ್ಲಿಫೈರ್, ಒಂದು ಊಫರ್, ಆ ಥರ ಸೆಟಪ್ ಡಿಟರ್ನ್ ಕಸ್ಟಮರ್ ಮೇಲೆ ಹೋಗುತ್ತೆ ನಿಮಗೆ. ಸೊ ಇದು ಒಂದು ಹೈ ಎಂಡ್ ಫಿಟ್ಟಿಂಗ್ ನಾವು ಮಾಡಿರೋದು. ಸೊ ಇದಕ್ಕೆ ಮಾಡೋಕ್ಕೆ ನಮಗೆ ಒಂದು 2 to 3 ಡೇಸ್ ಕೆಲಸನೂ ಇಡ್ತದೆ. ಯಾಕೆಂದರೆ ಪೋರ್ಟ್ ಎಲ್ಲ ನಾವೇ ಇದು ಮಾಡಿರೋದು, ಇದು ಹ್ಯಾಂಡ್ಮೇಡ್ ಪೋರ್ಟ್ ಇದು ನಾವು ಮಾಡಿರೋದು. ಇದೆಲ್ಲ ಫೈಬರ್ ಮೋಲ್ಡ್ ಮಾಡಿ ಡಿಸೈನಿಂಗ್ ಮಾಡಿ ಯಾವ ಪೊಸಿಷನ್ಗೆ ಬರಬೇಕು ಏನಂತ ಇಲ್ಲದೇ ಎಲ್ಲ ನಾವೇ ಬಳಸಿ ಇದಕ್ಕೆ ಮಾಡಿರೋದು ಬ್ಲ್ಯಾಕ್ ಕಲರ್ನಲ್ಲಿ. ನಿಮ್ಮ ಹತ್ರನೂ ಯಾವ ಗಾಡಿನಲ್ಲಿನೂ ಇರಲಿ, ಯಾವ ಸೆಟಪ್ಪನ್ನು ಇರಲಿ, 3 ವೇ ಇರಲಿ, 2 ವೇ ಇರಲಿ, ನಾರ್ಮಲ್ ಸಿಸ್ಟಮ್ ಇರಲಿ, ಸ್ಪೀಕರ್ ಇರಲಿ, ಯಾವುದನ್ನು ಇರಲಿ ಸೆಟಪ್ಪು ಮಾಡಿಕೊಡ್ತೀನಿ. ಸ್ಟೇರಿಂಗ್ ನೋಡ್ಬೋದು, ಯೂಟ್ಯೂಬ್ಗೆ ಆಟೋ ಫೋಲ್ಡ್ ಮಿರರ್ ನಾವು ಒರಿಜಿನಲ್ ಥರ ಮಾಡಿರೋದು, ಸ್ವಿಚ್ ಹಾಕಿ ಒರಿಜಿನಲ್ ಸ್ವಿಚ್ಚು. ನಮ್ಮ ಅಂಗಡಿ ಬ್ಯಾಂಗ್ಳೂರು, ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್, ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್. ಗೂಗಲ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಡಿಯೋ ಸಿಗುತ್ತೆ, ಮ್ಯಾಪ್ ಲೊಕೇಶನ್ ಸಿಗುತ್ತೆ. ಯಾವುದು ಹೆಂಗಿನ ನಾವು ಗಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಿಮಗೆ ಹತ್ರ ಸಿಗ್ತಾ ಇದೆ. ಡಿಫಿಕಲ್ಟ್ ಒಂದು ಕೆಲಸ ಮಾಡ್ರೆ ಹಾಕ್ತೀನಿ, ನಾರ್ಮಲಿ ನಿಮಗೆ ಎಲ್ಲ ವಿಡಿಯೋ ಸಿಗುತ್ತೆ ಕಾರ್ದು. ನೀವು ನೋಡಿ ಏನೇನು ನಾವು ಮಾಡಿದ್ದೀನಿ, ಹೆಂಗೆ ಮಾಡ್ತಾ ಇದ್ದೀನಿ, ಏನು ಡಿಸೈನ್ ಅಂತ ನೋಡಿಬಿಟ್ಟು ಆರಾಮಾಗಿ ನೋಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಾರ್ದು ನಿಮ್ಮದು ನಮ್ಮ ಚಾನಲ್ನಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ.